ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯರಾಣಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಧಾಮಿನಿಗೆ ಡೌಟ್ ಬಂದಿರುತ್ತೆ. ಅವಳ ರೂಮಿಂದ ಯಾರೋ ಅವಳ ಮದುವೆ ಫೋಟೋಸ್ನ ಎತ್ತಿರ್ತಾರೆ. ಆಗ ಧನರಾಜ್ ಮತ್ತೆ ಸ್ನೇಹ ಹತ್ರ ಬಂದು ಹೇಳ್ತಿರ್ತಾರೆ, ಯಾರೋ ಫೋಟೋ ಎತ್ತಿದ್ದಾರೆ ಅಂತ. ಹೌದಾ, ಯಾರಮ್ಮ ಇರ್ಬೋದು ಅಂತ ಹೇಳ್ತಾರೆ. ಅಕಸ್ಮಾತ್ ಆ ಫೋಟೋನ ಅಡ್ರೆಸ್ ತೊಗೊಂಡೋಗಿ ಯಾರಾದರೂ ಹುಡುಕ್ತಾರಣ್ಣ, ಹುಡುಕ್ತಾರೆ, ಬೇರೆ ಯಾರೂ ಇಲ್ಲ, ಅದು ಪ್ರೇಮನೇ. ಅಂಗಡಿಗೆ ಹೋಗ್ತಾಳೆ, ಅಲ್ಲಿ ಅಡ್ರೆಸ್ ಕೇಳ್ಕೊಂಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೇಮನು ಅದೇ ಅಂಗಡಿಗೆ ಬಂದ್ಬಿಟ್ಟು ಕೇಳ್ತಿರ್ತಾರೆ, ಅಣ್ಣ ಈ ಸ್ಟುಡಿಯೋ ನಿಮ್ಮ ಹೆಸರಲ್ಲೇ ಇರೋದಲ್ವಾ, ನಿಮ್ಮ ಅಂಗಡಿಯಲ್ಲೇ ಈ ಫೋಟೋಸ್ನ ಮಾಡಿಸಿದರೆ, ಯಾರು ಮಾಡಿಸಿದ್ದಾರೆ, ಏನು ಎತ್ತ ಅಂತ ಎಲ್ಲ ಕೇಳೋಕ್ಕೆ ಅಂತ ಬಂದಿರ್ತಾಳೆ. ಆಗ ಸ್ಟುಡಿಯೋದವನು ಹೇಳೋಕ್ಕೆ ಸ್ವಲ್ಪ ಭಯ ಪಡ್ತಾ ಇರ್ತಾನೆ, ಹೇಗೆ ಹೇಳೋದು ಏನು ಮಾಡೋದು ಅಂತ. ಇನ್ನೊಂದು ಕಡೆ ಮಹಾದೇವಂಗೆ ಕಾವ್ಯ ಕಾಲ್ ಮಾಡಿರ್ತಾಳೆ, ನಾನು ನಿಮ್ಮನ್ನು ಈಗಲೇ ನೋಡಬೇಕಲ್ಲ ಅಂತ ಹೇಳ್ತಾರೆ. ಏನೋ ಈಗಲೇನಾ ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ಹಿಂದೆ ತಿರುಗಿ ನೋಡಿ ಅಂತ ಹೇಳ್ತಾರೆ. ಆಗ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಕಾವ್ಯನ ಕೈಲಿ ಮಹಾದೇವ ರೆಡ್ ಹ್ಯಾಂಡಾಗಿ ಎಸಗಾಕೋತಾನೆ. ಬೇರೆ ರಾಘವೇಂದ್ರ ಅಂದರೆ ನೀವೇ ಅಲ್ವಾ, ಬೇರೆ ಯಾರೂ ಅಲ್ಲ. ರಾಘವೇಂದ್ರ ಅನ್ನೋ ಹೆಸರಲ್ಲಿ ನನ್ನ ಜೊತೆ ಆಟ ಆಡ್ತಿದ್ದೀರಾ, ಸ್ವಲ್ಪ ಈ ಕಡೆ ತಿರುಗಿ ನೋಡಿ, ನಾನು ನಿಮ್ಮ ಹಿಂದೆನೇ ನಿಂತಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಫುಲ್ಲು ಕೋಪ ಬರುತ್ತೆ. ನೀನು ಈ ವೇಷದಲ್ಲಿ ಬಂದು ಇಲ್ಲಿ ಈ ನಾಟಕ ಎಲ್ಲ ಆಡ್ತಿದ್ಯಾ ಮಹಾದೇವ, ಇಷ್ಟೆಲ್ಲ ಮಾಡೋಕ್ಕೆ ಹೇಳಿದ್ದು ಯಾರು ನಿನ್ನ ಹಿಂದೆ ಬಾ ಅಂತ ಹೇಳಿದ್ದು ಅಂತ ಎಲ್ಲ ಹೇಳಿ ಕೂಗಾಡ್ತಿರ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ ಇದ್ರೆ, ಇವತ್ತಿನ ಸಂಚಿಕೆನ ನೋಡಿದ್ರೆ ಮಹಾದೇವ ಶ್ರೀನಿವಾಸ್ನ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ಹೂಳಕ್ಕೆ ಅಂತ ಹೇಳ್ಬಿಟ್ಟು ತೊಗೊಬಂದು ಹಾರ ಎಲ್ಲ ಹಾಕಿ ರೆಡಿ ಮಾಡಿ ಗುಂಡಿ ಎಲ್ಲ ತೆಗ್ದಿರ್ತಾನೆ. ಇನ್ನೇನು ಮಾತಾಡ್ತಿರ್ತಾನೆ, ನನ್ನ ಕೈಯಿಂದ ನೀನು ಯಾರು ಅಂತ ಗೊತ್ತಿಲ್ಲ, ಏನೂ ಇಲ್ಲ, ನಿಮ್ಮ ಮನೆಯವರು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರು ಏನೋ, ಅನಾಥೇಣವಾಗಿ ಬಿದ್ದಿದೆಯಲ್ಲ, ಅವರು ಏನು ಅಂದ್ಕೊಂಡಿರ್ಬೇಡ, ನಿಮ್ಮ ಮನೆಯವರು ಎಷ್ಟು ಹುಡುಕಿರ್ತಾರೆ ಅಂತ ಹೇಳಿ ಒಬ್ಬನೇ ಮಾತಾಡ್ತಿರ್ಬೇಕಾರೆ ಇನ್ನೇನು ಎತ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಆ ಟೈಮ್ಗೆ ಜೋರಾಗಿ ಉಸಿರಾಡ್ತಾನೆ. ಅಯ್ಯೋ ದೇವ್ರೆ, ಇದೇನಪ್ಪ ಭಗವಂತ, ಸತ್ತೋಗವನೇ ಅಂತ ನಾನು ಅಂದ್ಕೊಂಡಿದ್ರೆ ಉಸಿರಾಡ್ತಿದ್ದಾನಲ್ಲ, ಅಪ್ಪ ಎದಳು ಸ್ವಾಮಿ, ನೀವು ಬದುಕಿದ್ದೀರಾ, ಎದಳು ಸ್ವಾಮಿ ಎದೊಳಿ ಅಂತ ಹೇಳ್ತಾರೆ. ಆಗ ನನಗೆ ನೀರು ಅಂತ ಜೋರಾಗಿ ಕೂಗ್ತಿರ್ಬೇಕಾರೆ, ನೀರು ಬೇಕಾ, ಒಂದು ನಿಮಿಷ ತೊಗೊಂಬರ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಿದ್ದಂಬೀಳ ಮಹಾದೇವ ಹೋಗ್ಬಿಟ್ಟು ನೀರನ್ನ ತೊಗೊಬರಕ್ಕೆ ಅಂತ ಹೋಗ್ತಾಳೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತಿತ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಎದ್ದು ಕುಣಿಸ್ಬಿಟ್ಟು ನೀರು ಕೊಡ್ತಾಳೆ. ತಗೊಳ್ಳಿ ಸ್ವಾಮಿ, ಕುಡೀರಿ ಎದೊಳಿ ಮಾಡಿ ಅಂತ ಹೇಳ್ತಾಳೆ. ಅವ್ನು ಯಾರೋ ಹೇಳ್ದ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ನಾಡಿ ಪರೀಕ್ಷೆ ಮಾಡ್ದಲೇ ನಿಮ್ಮನ್ನ ಬದುಕಿರೋರನ್ನ ಸಾಯಿಸೋಕೊಟ್ಟಿದ್ದಲ್ಲಪ್ಪ, ಎಂಥ ಕರ್ಮ ಸುತ್ಕೊಳ್ಳೋದು ನನಗೆ, ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ನಿಮ್ಮ ಆಯಸ್ಸು ಗಟ್ಟಿಯಾಗೈತೆ, ಯಾರೋ ನೀವು ಸತ್ತೋಗಿದ್ದೀರಾ ಅಂದ್ಕೊಂಡ್ರು, ಹಾಗಾಗಿ ನಾನೇ ನಿಮ್ಮ ಶವ ಸಂಸ್ಕಾರ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೆ ಇಲ್ಲಿಗೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ಫೋಟೋ ಇಟ್ಕೊಂಡು ಒಬ್ಬಳೇ ಮಾತಾಡ್ತಿರ್ತಾಳೆ. ಈ ಫೋಟೋ ಹೇಗೆ ಕಂಡುಹಿಡಿಯೋದು, ಎಲ್ಲಿದು ಅಂತ ಗೊತ್ತಾಗ್ತಿಲ್ವಲ್ಲ, ಏನು ಮಾಡೋದು ಇವಾಗ, ತೊಗೊಬಂದಿದ್ದೀನಿ, ಈ ಫೋಟೋನ ಎಲ್ಲಿ ಕಂಡುಹಿಡಿಯೋದು, ಏನು ಗೊತ್ತಾಗ್ತಿಲ್ವಲ್ಲ, ಇದರಿಂದ ಏನಾದರೂ ಯೂಸ್ ಆಗುತ್ತೋ ಇಲ್ವೋ ಅಂತ ಒಬ್ಬಳೇ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ರಾಮ್ ಬಂದ ಅಂತ ಹೇಳ್ಬಿಟ್ಟು ಫೋಟೋನ ಕೆಳಗೆ ಬಿದ್ದ ತಕ್ಷಣ ಫೋಟೋ ಎಲ್ಲ ಹೊಡೆದೋಗ್ಬಿಡುತ್ತೆ. ಅಯ್ಯೋ ರಾಮ್, ಏನಾಯ್ತೆ, ಫೋಟೋ ಹೊಡೆದೋಯ್ತು, ಅಪಶಕನ ಕಣೋ, ಸುಮ್ಮನಿರೆ, ಅದೇನು ಇಲ್ಲಕಂತೆ, ಮೊದಲು ಗ್ಲಾಸೆಲ್ಲ ಕ್ಲೀನ್ ಮಾಡು ಆಯಿತಾ, ಯಾರೋ ಪೇಷಂಟ್ ಬಂದಿದ್ದಾರೆ ಮಾತಾಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಕೆಳಗಡೆ ಬಿದ್ದು ಫೋಟೋಸ್ ಎಲ್ಲ ಹೊಡೆದೋಗಿದ್ದು ಒಂಥರ ಒಳ್ಳೆಯದೇ ಅಂತ ಅನ್ಕೋಬೋದು. ಯಾಕೆಂದರೆ ಅದ್ರ ಮೇಲೆ ಅಡ್ರೆಸ್ನ ಬರೆದಿರ್ತಾರೆ. ಆ ಅಡ್ರೆಸ್ಸು ಅವಳಿಗೆ ಸ್ವಲ್ಪ ಐಡಿಯಾಸ್ ಬರುತ್ತೆ, ಇವಾಗ ಹೇಗೆ ಕಂಡುಹಿಡಿಯೋದು, ಫೋಟೋ ಬೇರೆ ಹೊಡೆದೋಯ್ತು ಅಂತ ಹೇಳ್ತಾಳೆ. ಕೆಳಗಡೆ ತುದಿಯಲ್ಲಿ KR ಡಿಜಿಟಲ್ ಸ್ಟುಡಿಯೋ ಅಂತ ಒಂದು ನೇಮ್ ಕೂಡ ಇರುತ್ತೆ. ಹೌದು, ಇದೇನಿದು ಏನೋ ಇದೆಯಲ್ಲ, ಅಂದರೆ ಸ್ಟುಡಿಯೋ ನೇಮು KR ಡಿಜಿಟಲ್ ಸ್ಟುಡಿಯೋ ಅಂತ. ಸರಿ ಆಯಿತು, ಇದನ್ನೇ ಬಾಯ್ಪಟ ಹೊಡ್ಕೊಂಡು ರಾಮ್ ಹತ್ರ ಕೇಳ್ತೀನಿ, ಈ ಸ್ಟುಡಿಯೋ ಎಲ್ಲಿ ಬರುತ್ತೆ ಅಂತಿರ್ತಾಳೆ. ಇನ್ನೊಂದು ಕಡೆ ಮಹಾದೇವ ಶ್ರೀನಿವಾಸ್ನ ಕರ್ಕೊಂಬಂದು ಕಾರಲ್ಲಿ ಕೂಡಿಸಿರ್ತಾರೆ. ನೋಡು, ನೀನು ಊಟ ಮಾಡಿದೆಲ್ಲ ಇಷ್ಟೊಂದು ಸುಸ್ತಾಗೋಗಿದೆಯಾ, ಡಾಕ್ಟ್ರ್ ಹೇಳಿದರೆ ಟೈಮ್ ಟು ಟೈಮು ಊಟ ಮಾಡಬೇಕು, ಹಾಗೆ ಟ್ಯಾಬ್ಲೆಟ್ನ ತೊಗೋಬೇಕು, ಗೊತ್ತಾಯ್ತಾ, ಜೀವಕ್ಕೆ ಬೇಕಾಗಿರೋದೆ ಊಟ ಕಣಯ್ಯ ಅಂತ, ಬಾ ಊಟ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಊಟನ ಕೊಡಿಸ್ತಾನೆ. ಆಗ ಶ್ರೀನಿವಾಸ ಊಟನೇ ಮಾಡಿರಲ್ಲ, ಗಬ ಅಂತ ಒಂದೇ ವರ್ಷಕ್ಕೆ ತಿಂತಿರ್ತಾನೆ. ಆಗ ನತ್ತಿ ಕೊಡತ್ತೆ, ನಿಧಾನಕ್ಕೆ ತಿನ್ನು ಆಯಿತಾ, ಇದೆಲ್ಲ ನಿನಗೇನೆ, ಯಾರೂ ಕಿತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇಷ್ಟೊತ್ತಾಯಿತು ನೀನು ಯಾರು ಎತ್ತ, ನಿನ್ನ ಕುಟುಂಬ ಏನು ಅಂತಲೇ ಒಂದು ಮಾತು ಹೇಳಲಿಲ್ವಲ್ಲಯ್ಯ ನೀನು ಅಂತ ಕೇಳ್ತಿರ್ತಾರೆ. ಆಗ ಶ್ರೀನಿವಾಸು ಮಹಾದೇವನ ನೋಡಿಬಿಟ್ಟು ಜೋರಾಗಿ ಅಳ್ತಾ ಇರ್ತಾನೆ. ಯಾಕೆ ಅಳ್ತಾ ಇದೆಯಾ, ಏನಾದರೂ ನೀನು ಹೆಂಡ್ತಿ ಮಕ್ಕಳು ನೀನು ಬಿಟ್ಬಿಟ್ರ, ಎಲ್ಲಿ ಏನು ಅಂತ, ಅವ್ರು ನಾನು ಬಿಟ್ಟಿಲ್ಲಪ್ಪ, ನಾನೇ ಅವ್ರನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಅದೊಂದು ದೊಡ್ಡ ಸ್ಟೋರಿ ಕಣವ, ನಿಜವಾಗಲೂ ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೆ ಅನ್ನೋದು ನನಗೊಂದೂ ಗೊತ್ತಿಲ್ಲ ಕಣಪ್ಪ. ನನಗೆ ಆ ವಿಷಯ ಕೇಳಿದರೆ ನನ್ನ ಮನಸ್ಸಿಗೆ ಇನ್ನೂ ದೊಡ್ಡ ಆಘಾತಗಾರಿ ಆದಂಗೆ ಆಗುತ್ತೆ. ದಯವಿಟ್ಟು ಈ ವಿಷಯನ ಕೇಳಬೇಡಪ್ಪ, ನಾನೇ ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಇಷ್ಟು ವರ್ಷ ಕತ್ಲೆ ಕೋಣೆಯಲ್ಲಿ ನನ್ನ ಕೂಡಿ ಹಾಕಿದ್ರು, ಇವಾಗ ಹೊರಗಡೆ ಬಂದು ಇವಾಗ ನಾನು ಪ್ರಪಂಚನ ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಆಯಿತು ನಿಮಗೆ ಇಷ್ಟ ಬಂದಾಗಲೇ ಹೇಳಿ ಆಯಿತಾ, ನಾನು ಅಲ್ಲಿವರೆಗೂ ನಿಮ್ಮ ಬಗ್ಗೆ ಏನೂ ಕೇಳಲ್ಲ ಆಯಿತಾ, ಇವಾಗ ನೆಮ್ಮದಿಯಾಗಿ ನೀವು ಊಟ ಮಾಡಿ ಆಯಿತಾ, ನಾನು ಎಲ್ಲೂ ಹೋಗಲ್ಲ, ನಿಮಗೆ ಯಾರೂ ಇಲ್ಲ ಅಂತ ಅಂದ್ಕೊಬಿಡಿ, ನಾನಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ರಾಮ್ ಬಂದಾಗ, ರಾಮ್ ನಿನ್ನ ಹತ್ರ ಒಂದು ಕೇಳು, ಈ KR ಡಿಜಿಟಲ್ ಸ್ಟುಡಿಯೋ
ಇಲ್ಲಿದೆಯಾ, ಏಕೆ ನಿಂಗೆ ಮಾಡೋಕ್ಕದು ಅಂತ ಕೇಳ್ತಾನೆ. ಹೇಳೋ ಅಂತ ಕೇಳ್ತಾನೆ. ಆಯಿತಾ, ಎಲ್ಲರೂ ಇರಲಿ, ಏನು ವಿಷಯ ಅಂತ ಮೊದಲು ಹೇಳು. ಆಯಿತು, ಏನು ವಿಷಯ ಅಂತ ನಾನು ನಿನಗೆ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ, ಅಲ್ಲಿವರೆಗೂ ನೀನು ನನ್ನ ಹತ್ರ ಏನು ಕೇಳಬೇಡ, ನಿನಗೆ ಬಿಟ್ಟರೆ ಇನ್ಯಾರಿಗೆ ಹೇಳಲಿ. ಸರಿ ಆಯಿತು, ಎಲ್ಲಿದೆ ಅಂತ ಪ್ಲೀಸ್ ಹುಡುಕೊಡೋ ಅಂತ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಮೊಬೈಲಲ್ಲಿ ಸರ್ಚ್ ಮಾಡ್ದಾಗ ಬರುತ್ತೆ. ಆ ಫೋನ್ ನಂಬರ್ ಕೂಡ ಸಿಗುತ್ತೆ. ಫೋನ್ ನಂಬರ್ನ ಅಲ್ಲಿ ಕೊಡುತ್ತೆ. ತಗೋ, ಇದೇ ಫೋನ್ ನಂಬರ್, ಅಡ್ರೆಸ್ಸು, ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಹಬ್ಬ ಸದ್ಯ ಹೇಗಾದರೂ ಅಡ್ರೆಸ್ ಸಿಕ್ತಲ್ಲ, ಅಲ್ಲಿಗೆ ಹೋಗಿ ಬಣ್ಣ ಬಯಲು ಮಾಡ್ತೀನಿ ಧಾಮಿನಿದು ಅಂತ ಅನ್ಕೋತಾಳೆ. ಇನ್ನೊಂದು ಕಡೆ ಧಾಮಿನಿ ರೂಮೆಲ್ಲ ಹುಡುಕ್ತಿರ್ತಾಳೆ. ನನ್ನ ಮದುವೆ ಫೋಟೋ ಎಲ್ಲೋಯ್ತು, ಯಾರು ಬಂದಿದ್ರು, ಅದು ಅದಾಗೆ ತಾನಾಗೆ ಓಡೋಕ್ಕೆ ಎಲ್ಲೂ ಸಾಧ್ಯ ಇಲ್ಲ, ಯಾರೋ ಬಂದು ತೊಗೊಂಡೋಗಿದ್ದಾರೆ, ಇಲ್ಲೇ ಇತ್ತಲ್ಲ ಎಲ್ಲೋಯ್ತು ಅಂತ ಹೇಳ್ತಾರೆ. ಆಗ ಡೋರ್ ಓಪನ್ ಆಗಿರುತ್ತೆ. ಹೌದು, ಡೋರ್ ಬೇರೆ ಓಪನ್ ಆಗಿತ್ತು. ಯಾರೋ ಬಂದಿದ್ದಾರೆ, ನನ್ನ ಬಗ್ಗೆ ಯಾರೋ ಏನೋ ತಿಳ್ಕೊಳ್ಳೋಕ್ಕೆ ಅಂತ ನನ್ನ ಹಿಂದೆ ಬಿದ್ದಿದ್ದಾರೆ, ಸರ್ಚ್ ಮಾಡ್ತಿದ್ದಾರೆ. ಹೌದು, ಯಾರೋ ನನ್ನ ಫೋಟೋಸ್ನ, ಮದುವೆ ಫೋಟೋಸ್ನ ತೊಗೊಂಡೋಗಿದ್ದಾರೆ. ಇದು ಅಕಸ್ಮಾತ್ ಅವ್ರ ಕೈಲಿ ಸಿಕ್ಕಿದರೆ ನಾನು ಇಷ್ಟು ವರ್ಷ ಪಟ್ಟಿದಂತಹ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತ ಧಾಮಿನಿ ಒಬ್ಬಳೇ ಮಾತಾಡ್ತಿರ್ತಾಳೆ. ಮಹಾದೇವ ಶ್ರೀನಿವಾಸನ ತನ್ನ ರೂಮ್ಗೆ ಕರ್ಕೊಂಬಂದಿರ್ತಾನೆ. ನೋಡಿ, ಇವಾಗ ಹೇಗಾಗಿದ್ದೀರಾ ನೀವು, ಈ ಥರ ಇರೋದಕ್ಕೇ ಆಯಿತಾ ನಿಮ್ಮನ್ನ ಹುಚ್ಚ ಅಂತ ಕರಿತಿರೋದು ಅಂತ ಹೇಳಿ ಟ್ರಿಮ್ಮರ್ ತೊಗೊಬಂದು ಕ್ಲೀನ್ ಮಾಡೋಕ್ಕೆ ಅಂತ ಬರ್ತಾನೆ. ಬೇಡ ಕಣಪ್ಪ, ನನಗೆ ಇವೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಿದ್ದೀರಾ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ನಿಮ್ಮ ಮಗ ಇದ್ದಂಗೆ ಆಯಿತಾ, ನೀವು ಈ ಥರ ಗೆಟಪ್ ಇರೋದಕ್ಕೆ ಎಲ್ಲರೂ ಕೂಡ ಜನ ಎದುರುಕೊಳ್ಳೋದು, ನಿಮ್ಮನ್ನು ಹೊಡೆಯೋದು, ಸ್ವಲ್ಪ ಆರಾಮ ಮಾಡ್ಕೊಳ್ಳಿ, ನಾನು ನಿಮ್ಮ ಮಗ ಇದ್ದಂಗೆ ಆಯಿತಾ ಅಪ್ಪಾಜಿ ಅಂತ ಹೇಳ್ತಾರೆ. ಏನು, ನೀನು ನನ್ನ ಅಪ್ಪಾಜಿ ಅಂತ ಕರೆದ? ಹೌದು ಅಪ್ಪಾಜಿ, ನಾನು ನಿಮ್ಮ ಮಗ ಅಲ್ಲದೆ ಇರ್ಬೋದು, ನಿಮ್ಮ ಮಗನ ಸಮವಾಗಿ ನಿಂತು ನನ್ನ ಜೀವ ಇರೋವರೆಗೂ ನಾನು ನಿಮ್ಮನ್ನು ಕಾಪಾಡ್ಕೊತೀನಿ, ನಮ್ಮ ಮನೆಗೆ ಹೋಗೋಣ, ನಮ್ಮ ಮಟ್ಟಿಗೆ ಹೋಗೋಣ, ನನ್ನ ಜೊತೆ ಇರಿ ಅಂತ ಹೇಳ್ತಾರೆ. ಇನ್ನೊಂದು ಸಲ ಹೇಳ್ದಲ್ಲ ಆ ಪದನ ಹೇಳಪ್ಪ ಅಂತ ಹೇಳ್ತಾರೆ. ಅಪ್ಪಾಜಿ ಅಂತ ಕೇಳಿದಾಗ, ಇಂಥ ಮಾತುಗಳನ್ನ ಕೇಳಿ ಎಷ್ಟು ವರ್ಷಗಳಾಯಿತು, ನಿನ್ನಂತಹ ಪ್ರೀತಿ ಮಾತುಗಳನ್ನ ಕೇಳಿ ನನಗೆ ವರ್ಷಗಳೇ ಆಗಿತ್ತಪ್ಪ ಕತ್ಲೆ ಕೊನೆಲ್ಕೊಳ್ದು ಅಂತ ಹೇಳ್ತಾರೆ. ನಿಜವಾಗ್ಲೂ ನೀನು ಯಾರು ಎತ್ತ ಮಗನೋ ಗೊತ್ತಿಲ್ಲ, ನನಗೂ ಕೂಡ ಒಬ್ಬ ಮಗ ಇದ್ದ, ಅವನು ನಿಂತರೇ ಇದ್ದು ನಿಂತರೇ ಬೆಳೆದಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಾನು ಕೂಡ ನಿನ್ನ ಮಗನೇ ಅಂತ ಅಂದ್ಕೊಳ್ಳಿ ಅಪ್ಪಾಜಿ ಆಯಿತಾ, ಆ ಭಗವಂತ ದೊಡ್ಡನು, ಸಾಯ್ದಿರೋನ ಕಾಪಾಡಿಕೊಂಡು ಕರ್ಕೊಂಬಂದಿದ್ದೀನಿ, ನೀವು ನನ್ನ ಜವಾಬ್ದಾರಿ, ನನ್ನ ಜೊತೆ ಇರಿ ಯಾವಾಗಲೂ ಆಯಿತಾ, ನೀವು ತುಂಬ ಚೆನ್ನಾಗಿ ಕಾಣಬೇಕು, ಆ ರೀತಿ ಮಾಡ್ತೀನಿ ಆಯಿತಾ, ಊಟ ಮಾಡಿ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಮಹಾದೇವ ಟ್ರಿಮ್ಮರ್ ತೊಗೊಂಡು ಶ್ರೀನಿವಾಸ್ ಗಡ್ಡ ಎಲ್ಲನೂ ನೀಟಾಗಿ ಬಳಸ್ತಾನೆ. ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹೀರೋ ಥರ ಕಾಣಿಸ್ತಿದ್ದೀರಾ ಅಪ್ಪಾಜಿ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿಬಿಟ್ಟು ಶ್ರೀನಿವಾಸು ತಲೆ ಕೂದಲು ಮುಖ ಎಲ್ಲನೂ ಕೂಡ ಮುಟ್ಕೊತಿರ್ತಾನೆ. ಹೌದಲ್ವಾ, ನಿಮಗೆ ಗೊತ್ತಾಗ್ತಿಲ್ವಾ ನಿಮ್ಮ ಮುಖ ಹೇಗಿದೆ ಅಂತ, ತಡೀರಿ ಕನ್ನಡಿ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಕನ್ನಡಿನ ತೊಗೊಂಬಂದು ತೋರಿಸ್ತಾನೆ. ನೋಡಿ ಹೇಗೆ ಕಾಣಿಸ್ತಿದ್ದೀರಾ ಅಪ್ಪಾಜಿ ಅಂತ ಹೇಳ್ತಾರೆ. ನಿಜವಾಗ್ಲೂ ನೀನು ಯಾರು ಎತ್ತ ಮಗನೋ ಏನೋ ಗೊತ್ತಿಲ್ಲ ಕಣಪ್ಪ, ನೀನು ನನ್ನ ಸೇವೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ನಾನು ಸೇವೆ ಮಾಡ್ತಿಲ್ಲ ಅಪ್ಪಾಜಿ ಆಯಿತಾ, ನೀವೇನು ಹೆದರ್ಕೊಬೇಡಿ, ನಿಮಗೂ ಮಗ ಇದ್ದರೆ ಇದೇ ರೀತಿ ಸೇವೆ ಮಾಡ್ತಿದ್ದೆ ಅಲ್ವಾ, ನನಗೂ ನನ್ನ ತಂದೆ ಇದ್ದರೆ ನಾನು ಕೂಡ ಇದೇ ರೀತಿ ಸೇವೆನ ಅವರಿಗೆ ಮಾಡ್ತಾಯಿದ್ದೆ ಅಂತ ಹೇಳಿ ಕನ್ನಡಿ ತೋರಿಸ್ತಾನೆ. ಆಗ ಕನ್ನಡಿಯಲ್ಲಿ ಶ್ರೀನಿವಾಸ್ ತನ್ನ ಮುಖ ನೋಡಿಕೊಂಡು, ನಿಜವಾಗ್ಲೂ ನನ್ನ ಮುಖ ನನಗೇ ಮರ್ತೋಗಿತ್ತಪ್ಪ, ಈಗ ಇಷ್ಟು ವರ್ಷ ಆದಮೇಲೆ ನನ್ನ ಮುಖ ನನಗೆ ಹೀಗಿದೆಯಲ್ಲ ಅಂತ ನನಗೆ ಗೊತ್ತಾಗ್ತಿದೆ, ನಿಜವಾಗ್ಲೂ ದೇವ್ರು ದೊಡ್ಡವನು ಕಣಪ್ಪ, ನಿನಗೆ ಒಳ್ಳೆಯದಾಗಲಿ, ನಿನಗೆ ಯಾವಾಗಲೂ ಆರೋಗ್ಯ ಆಯಸ್ಸು ಕೊಟ್ಟು ನಿನ್ನ ಕಾಪಾಡ್ತಿರಲಿ. ಅಯ್ಯೋ ಅಪ್ಪಾಜಿ ಹಾಗೆಲ್ಲ ಹೇಗೆ ಮಾತಾಡ್ತೀರಾ, ಬನ್ನಿ ಬಿಸಿ ಬಿಸಿ ಸ್ನಾನ ಮಾಡಿ ನೀವು ಇನ್ನೊಂದು ಸ್ವಲ್ಪ ಊಟ ಮಾಡಿ, ಆವಾಗ ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಯ್ತೀರಾ ಅಂತ ಹೇಳ್ತಾರೆ. ನೀವು ಚೆನ್ನಾಗಿದ್ದರೆ ಕೂಡ, ನೀವು ಹಾರೈಸಿದರೆ ನಾನು ಕೂಡ ಚೆನ್ನಾಗಿರ್ತೀನಿ, ಅದೆಲ್ಲ ಯಾಕೆ ದೊಡ್ಡ ಮಾತು, ಬನ್ನಿ ಅಂತ ಹೇಳಿ ಸ್ನಾನ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಇದಿಷ್ಟು ಇವತ್ತಿನ ಸ್ಟೋರಿ.